ರಾಜ್ಯಕ್ಕೆ ಮುಂಗಾರು ಮಳೆ ದೊಡ್ಡ ಹೊಡೆತವನ್ನ ಕೊಡಲಿದೆ. ಜುಲೈನಲ್ಲೂ ಕೂಡ ಹತ್ತತ್ರ 70ರಿಂದ 80% ಅಷ್ಟು ಮಳೆಯ ಕೊರತೆ ಎದುರಾಗಲಿದೆ. ಡ್ಯಾಮ್ಗಳು ಖಾಲಿ ಅನ್ನುವಂಥದ್ದೆಲ್ಲ ನೋಡ್ತಾ ಇದ್ವಿ. ಬಟ್ ಹಂಗಾಗಿಲ್ಲ. ಸ್ವಲ್ಪ ಈಗ ಜೀವ ಕಳೆ ಬರ್ತಾ ಇದೆ. ಮುಂಗಾರು ಮಳೆ ಮಲೆನಾಡು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ಹೋಪ್ಸ್ ಜಾಸ್ತಿ ಆಗ್ತದೆ. ಓಕೆ, ಬರ್ಬೋದೇನೋ ಅಂತ. ಯಾಕೆಂದ್ರೆ ಕೆಲವು ಕಡೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮಳೆ ಬರದೇ ಇದ್ದರೂ ಮಲೆನಾಡು ಭಾಗ, ಕರಾವಳಿ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿದಾಗ ಡ್ಯಾಮ್ಗಳಿಗೆ ನೀರು ಬರುತ್ತೆ. ರಾಜ್ಯದಲ್ಲಿ ಮುಂಗಾರು ಮಳೆ ಜೂಟಾಟ, ಒಂದೆಡೆ ಮಳೆ ಮತ್ತು ಒಂದ್ ಕಡೆ ಬರದ ಸ್ಥಿತಿ. ಕಿತ್ತೂರು ಕರ್ನಾಟಕದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಕರಾವಳಿ, ಮಲೆನಾಡು ಭಾಗದಲ್ಲೂ ಕೂಡ ಮಳೆಯ ಸಂಭ್ರಮ ಇದೆ. ದಕ್ಷಿಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆ ಇಲ್ಲದಿರುವಂತ ಹಿನ್ನೆಲೆಯಲ್ಲಿ ಬರದ ಪರಿಸ್ಥಿತಿ ಇದೆ. ಬಟ್ ಆ ಭಾಗದಲ್ಲೆಲ್ಲ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಡ್ಯಾಮ್ಗಳಿಗೆ ಒಳ ಅರಿವು ಬರಲಿದೆ. ಮಳೆಯ ಸುಳಿವೇ ಇಲ್ಲದೆ ಒಂದ್ ಕಡೆ ರೈತರು ಕಂಗಾಲಾಗಿದ್ದಾರೆ ಮತ್ತು ಒಂದ್ ಕಡೆ ಮಳೆಯ ಆರ್ಭಟ ಮುಂದುವರೆದಿದೆ. ಯಾಕೆ ಹೇಳಿದೆ ಅಂದ್ರೆ, ಕರಾವಳಿ, ಮಲೆನಾಡು ಭಾಗದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಈಗ ಕೊಡಗಿನಲ್ಲಿ ಮಳೆ ಬಂದರೆ ಆರಂಗಿ ಜಲಾಶಯ ತುಂಬುತ್ತೆ, KRS ಡ್ಯಾಮ್ಗೆ ನೀರು ಬರುತ್ತೆ. ಇನ್ನೊಂದು ಕಡೆ ಮಲೆನಾಡು ಭಾಗದಲ್ಲಿ ಚೆನ್ನಾಗಿ ಮಳೆ ಆದಂಥ ಸಂದರ್ಭದಲ್ಲಿ ಹೇಮಾವತಿಗೆ ನೀರು ಬರುತ್ತೆ. ಅದಾದಮೇಲೆ ಆ ಹೇಮಾವತಿ ಡ್ಯಾಮ್ನಿಂದ, ಗುರೂರು ಡ್ಯಾಮ್ನಿಂದ KRSಗೆ ನೀರು ಬರುತ್ತೆ. ಈ ರೀತಿಯಾಗಿ ಮಲೆನಾಡು ಭಾಗದಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ TB ಡ್ಯಾಮು ಅಲ್ಲೆಲ್ಲ ಕಡೆ ನೀರು ಹೋಗುವಂಥ ಹಿನ್ನೆಲೆಯಲ್ಲಿ ಆ ಡ್ಯಾಮ್ಗಳಲ್ಲಿ ನೀರು ಜಾಸ್ತಿ ಆಗುತ್ತೆ. ಅವಾಗಲಾದರೂ ಬೆಳೆಗಳಿಗೆ ನೀರು ಬಿಡ್ಬೋದು ಅಂತ. ಇನ್ನು ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಹಾಮಳೆಗೆ ರಾಜ್ಯದ ನದಿಗಳಿಗೆ ಮತ್ತೆ ಜೀವ ಕಳೆ ಬಂದಿದೆ. ಸಂಪೂರ್ಣ ಬತ್ತಿ ಹೋಗಿದ್ದಂಥ ನದಿಗಳಿಗೆ ಮರುಜೀವ ಬಂದಂತಾಗಿದೆ. ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣ ಬತ್ತಿ ಹೋಗ್ಬಿಟ್ಟಿದ್ವು ನದಿಗಳು. ಸೊ ಹೀಗಾಗಿ ಕುಡಿಯುವ ನೀರಿಗೂ ಕೂಡ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಹಾಹಾಕಾರ ಎದುರಾಗುವಂಥ ಚಾನ್ಸಸ್ ಇತ್ತು. ಬೆಳಗಾವಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ಕಾಡ್ತಾ ಇತ್ತು ಬರದ ಪರಿಸ್ಥಿತಿ. ಅಲ್ಲೊಂದು 3-4 ಡ್ಯಾಮ್ಗಳಿದಾವೆ. ನವಿಲು ತೀರ್ಥ ಸೇರಿದಂತೆ 3-4 ಡ್ಯಾಮ್ಗಳಿದಾವೆ. ಆ ಡ್ಯಾಮ್ಗಳಲ್ಲೂ ಕೂಡ ಡೆಡ್ ಸ್ಟೋರೇಜ್ ಹೋಗಿತ್ತು ನೀರು. ಬಟ್ ಈಗ ಮಳೆ ಆಗಿ ನದಿಗಳು ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ, ನದಿಲಿ ನೀರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಕಡೆನೂ ಜೀವ ಕಳೆ. ಬೆಳಗಾವಿ ಜಿಲ್ಲೆಯ ನದಿಗಳು ಧುಮುಕ್ತಾ ಇದಾವೆ. ಕೃಷ್ಣಾ, ದೂದಗಂಗಾ, ಘಟಪ್ರಭಾ ನದಿಗೆ ನೀರು ಬರ್ತಾ ಇರುವಂಥದ್ದು. ಕೃಷ್ಣಾ ನದಿಗೆ ಬರ್ತಾ ಇದೆ 20,000 ಕ್ಯೂಸೆಕ್ ನೀರು. ಹತ್ತತ್ರ 20,000 ಕ್ಯೂಸೆಕ್ ಅಂದ್ರೆ 1.5 TMC ನೀರು ಬಂದಂಗೆ ಆಗ್ತಾ ಇದೆ. ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಹೊಸ ಚೈತನ್ಯ, ರೈತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಬರದ ಆತಂಕ ಈಗ ದೂರ ಆಗ್ತಾ ಇದೆ. ಕುಡಿಯುವ ನೀರಿನ ಸಮಸ್ಯೆಗೂ ಕೂಡ ಮುಕ್ತಿ ಸಿಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಸತತವಾಗಿ ಮಳೆ ಬರ್ತಾ ಇರೋದ್ರಿಂದ ಗಡಿ ಭಾಗದಲ್ಲಿರ್ತಕ್ಕಂಥ ದೂದಗಂಗಾ ಮತ್ತು ಕೃಷ್ಣಾ ನದಿಗಳು ಪೂರ್ತಿ ಬತ್ತಿ ಹೋಗಿದ್ದವು. ಜೂನ್ ತಿಂಗಳಲ್ಲೇ ನದಿ ಹರಿಬೇಕಾಗಿತ್ತು, ಆದರೆ ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಈಗ 2-3 ದಿನಗಳ ಹಿಂದೆ ಈ ಒಂದು ಕೃಷ್ಣಾ ನದಿಯಲ್ಲಿ ಕುಡಿಯಲಿಕ್ಕೂ ಕೂಡ ನೀರಿಲ್ಲಾಗಿದ್ದವು. ಆದರೆ ಈಗ ಇವತ್ತಿನ ದಿನ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂಥ ಭಾರಿ ಮಳೆಯಿಂದ ಕೃಷ್ಣಾ ನದಿ ತುಂಬಿ ಹರಿತಾ ಇದೆ. ಇದರಿಂದ ಗಡಿ ಭಾಗದ ರೈತರಲ್ಲಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿತಂತ ರೈತರು ಖುಷಿಯಲ್ಲಿದ್ದಾರೆ. ಇನ್ನು ಕೃಷ್ಣಾ ನದಿ ಮೈ ತುಂಬಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಲೋಹಿತ್. ನೋಡ್ಕೊಂಬೋಣ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಕಳೆದ 5 ದಿನಗಳಿಂದ ಭಾರಿ ಪ್ರಮಾಣದ ಮಳೆ ಸುರಿತಾ ಇದೆ. ಪರಿಣಾಮವಾಗಿ ಈಗ ರಾಜ್ಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಕಳೆದ 2 ತಿಂಗಳಿನಿಂದ ಕೂಡ ಏನಿವತ್ತು ನದಿಗಳು ಸಂಪೂರ್ಣವಾಗಿ ಖಾಲಿಯಾಗಿದ್ದವು, ಆ ನದಿಗಳಿಗೆ ಈಗ ಜೀವ ಕಳೆ ಬಂದಿರತಕ್ಕಂಥದ್ದು. ಸೊ ನಾನಿವಾಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿದ್ದೀನಿ. ಕಲ್ಲೋಳ ಗ್ರಾಮದ ಕೃಷ್ಣಾ ನದಿಯ ಗ್ರೌಂಡ್ ರಿಪೋರ್ಟನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನಾವು ದೃಶ್ಯಗಳಲ್ಲಿ ನೋಡ್ಬೋದಾಗುತ್ತೆ ಯಾವ ರೀತಿ ಇವತ್ತು ನದಿಗಳಿಗೆ ನೀರು ಬಂದು ನದಿಗಳಿಗೆ ಮತ್ತೆ ಇವತ್ತು ಜೀವ ಕಳೆ ಬಂದಿರತಕ್ಕಂಥದ್ದು. ಕಳೆದ 3 ದಿನಗಳ ಹಿಂದೆ ಇದೇ ಒಂದು ಕಲ್ಲೋಳ ಬಳಿ ಇರತಕ್ಕಂಥ ಕೃಷ್ಣಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಜಲಚರ ಜೀವಿಗಳಿಗೂ ಕೂಡ ನೀರಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬಹುತೇಕ ಕುಡಿಯೋದಕ್ಕೂ ಕೂಡ ಇಲ್ಲಿ ನೀರಿರಲಿಲ್ಲ, ಅಂಥ ಒಂದು ಪರಿಸ್ಥಿತಿ ಇತ್ತು. ಆದರೆ ಈಗ 2 ದಿನಗಳಲ್ಲೂ ಕೂಡ ಅಪಾರ ಪ್ರಮಾಣದ ನೀರು ಬರ್ತಾ ಇದೆ. ಸದ್ಯಕ್ಕೆ ಏನಂತಂದರೆ ಒಂದು ಅಂದಾಜಿನ ಪ್ರಕಾರ ಸುಮಾರು 20,000 ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರು ಇವತ್ತು ರಾಜ್ಯಕ್ಕೆ ಹರಿದು ಬರ್ತಾ ಇರ್ತಕ್ಕಂಥದ್ದು. ಕೃಷ್ಣಾ ನದಿಯ ನಾವು ನೋಡೋದಾದರೆ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಜೀವನದಿ ಅಂತ ನಾವು ಕರಿತೀವಿ. ಯಾಕಂತಂದರೆ ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ವಿಜಯಪುರ ಜಿಲ್ಲೆ ಆಗಿರ್ಬೋದು, ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ಈ ಒಂದು 3 ಜಿಲ್ಲೆಗಳಿಗೆ ಏನಂತಂದರೆ ಸಂಪೂರ್ಣ ನೀರಾವರಿ ಯೋಜನೆಗಳಾಗಿರ್ಬೋದು, ಕುಡಿಯೋದಕ್ಕೆ ನೀರಾಗಿರ್ಬೋದು, ಇದೇ ಒಂದು ನದಿ ನೀರನ್ನು ಅವಲಂಬಿತವಾಗಿ ಇವತ್ತು ಕೃಷಿಯನ್ನು ಲಕ್ಷಾಂತರ ಹೆಕ್ಟರ್ನಲ್ಲಿ ಇವತ್ತು ಕೃಷಿಯನ್ನು ಮಾಡ್ತಾಯಿದ್ದಾರೆ. ಜೂನ್ ತಿಂಗಳಲ್ಲಿ ಬಹುತೇಕ ಏನಂತಂದರೆ ಪ್ರತಿ ವರ್ಷವೂ ಕೂಡ ಜೂನ್ ತಿಂಗಳಲ್ಲಿ ಈ ಒಂದು ಕೃಷ್ಣಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿಯೋ ಮಟ್ಟಿಗೆ
ಮಳೆಯಾಗಿ ನೀರು ತುಂಬಿಕೊಳ್ತಾ ಇತ್ತು. ಆದರೆ ಈ ಬಾರಿ ಏನಂತಂದರೆ ಸಂಪೂರ್ಣ ಏನಂತಂದರೆ ಬರಗಾಲದ ಛಾಯೆ ಆವರಿಸಿ ಜೂನ್ ತಿಂಗಳಲ್ಲೂ ಕೂಡ ಏನಂತಂದರೆ ಈ ಒಂದು ನದಿಗೆ ಒಂದು ಹನಿ ನೀರು ಕೂಡ ಬರ್ತಾ ಇರಲಿಲ್ಲ. ಆದರೆ ಕಳೆದ 5 ದಿನಗಳಿಂದ ಏನು ಮಳೆ ಸುರಿತಾ ಇದೆ ಪರಿಣಾಮವಾಗಿ ಈಗ ಏನಂತಂದರೆ ನದಿಗೆ ಮತ್ತೆ ಜೀವಕಳೆ ಬಂದಿರತಕ್ಕಂಥದ್ದು. ಬಹುತೇಕ ಏನಂತಂದರೆ ಇನ್ನೂ ಒಂದು ವಾರದಲ್ಲಿ ಈ ಒಂದು ನದಿಗೆ ಸುಮಾರು 80,000 ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬರುತ್ತೆ ಅನ್ನುವಂಥ ಅಂದಾಜನ್ನು ಈಗ ಮಾಡಿರ್ತಕ್ಕಂಥದ್ದು. ರೈತಾಪಿ ವರ್ಗ ಆಗಿರ್ಬೋದು, ಸುಮಾರು 100ಕ್ಕೂ ಹೆಚ್ಚು ಕೃಷ್ಣಾ ನದಿ ದಡದಲ್ಲಿ ಬರ್ತಕ್ಕಂಥ ಗ್ರಾಮಗಳಾಗಿರ್ಬೋದು, ಸಾವಿರಾರು ರೈತರಾಗಿರ್ಬೋದು, ಎಲ್ಲರೂ ಕೂಡ ಏನಂತಂದರೆ ಚಿಂತೆಗೀಡಾಗಿದ್ದರು. ಮಳೆ ಆಗುತ್ತಾ ಇಲ್ವಾ, ನದಿ ಮತ್ತೆ ತುಂಬಿಕೊಳ್ಳುತ್ತಾ ಇಲ್ವಾ ಅನ್ನೋಂಥದ್ದು. ಸೊ ಈಗ ಸದ್ಯಕ್ಕೆ ಏನಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ, ಮತ್ತೆ ನದಿಗೆ ನೀರು ಹರಿದು ಬರ್ತಾ ಇರೋದ್ರಿಂದ ಇವತ್ತು ರೈತರ ಮೊಗದಲ್ಲೂ ಕೂಡ ನಗು ಮೂಡಿರ್ತಕ್ಕಂಥದ್ದು. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ.